ಶಿವಮೊಗ್ಗದ ಸೋಗಾನೆಯಲ್ಲಿ ಇರುವ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಕರಡಿಯೊಂದು ನುಗ್ಗಿರುವ ಘಟನೆ ನಡೆದಿದೆ. ಕಾಚಿನಕಟ್ಟೆಯ ಜ್ಯೋತಿನಗರದಿಂದ ಏರ್ಪೋರ್ಟ್ಗೆ ಕರಡಿ ನುಗ್ಗಿದ್ದು, ಕರಡಿ ಕಂಡು ವಿಮಾನ ನಿಲ್ದಾಣದ ಸಿಬ್ಬಂದಿಗಳು ಅಲರ್ಟ್ ಆಗಿದ್ದಾರೆ. ಏರ್ಪೋರ್ಟ್ ಅಧಿಕಾರಿಗಳು ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಕರಡಿ ಹಿಡಿಯಲು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ಸರ್ ಇದಂತೆ ಗಾಡಿ ಮೇಲೆ ಇಡ್ರಿ. ಕರಡಿ ರಾತ್ರಿ ಒಂದು 8:30ಗೆ ಲಕ್ಕೊಳ್ಳಿ BRP ಯೂನಿವರ್ಸಿಟಿ ಹತ್ರ ನಮ್ಮ ಹುಡುಗರು ಇದು ಮಾಡಿದ್ದಾರೆ, ಅಲ್ಲಿ ಹಿಡಿಯೋಕ್ಕಾಗಿಲ್ಲ. ಅಲ್ಲಿಂದ ಬೆನ್ನತ್ಕೊಂಡು ಬಂದಿದ್ದಾರೆ. ರಾತ್ರಿ ಅದು ಅಲ್ಲಿಂದ ತಪ್ಸ್ಕೊಂಡ್ಬಂದು ಈ ವಿನಾಯಕ್ ನಗರ ಇದೆಯಾ, ವಿನಾಯಕ್ ನಗರದಲ್ಲಿ ಬೆಳಗ್ಗೆ ನೋಡಿದ್ದಾರೆ. ಬೆಳಗ್ಗೆ ಅಲ್ಲಿ ಕಾಣಿಸ್ಕೊಂಡು ಅಲ್ಲಿಂದ ಹಿಡಿಯೋಕ್ಕೆ ಅಂತ ಓಡಿಸ್ಕೊಂಡ್ಬಂದಾಗ ದೊಡ್ಡ ಬೀಳು ಬಂತು. ಆ ದೊಡ್ಡ ಬೀಳಲ್ಲಿ ಲಾಸ್ಟ್ ಮನೆ ವೆಂಕಟೇಶ್ ಮನೆ ಹತ್ರ ಇದೆ, ಅವ್ರ ಮನೆ ಹಿಂದ್ಗಡೆಯಿಂದ ಈ ಜ್ಯೋತಿನಗರ ಬಂತು. ಜ್ಯೋತಿನಗರದಿಂದ ಜನ ಬೆನ್ನತ್ಕೊಂಡು ಹಿಡಿಯೋಕ್ಕೆ ಬಂದಾಗ ಈ ಕಾಂಪೌಂಡ್ ಹಾರಿ ಏರ್ಪೋರ್ಟ್ ಒಳಗಡೆ ಹೋಯ್ತು. ಏರ್ಪೋರ್ಟ್ ಒಳಗಡೆ ಹೋದಾಗ ಇವರು ಫಾರೆಸ್ಟ್ನರೆಲ್ಲ ಬಂದು ಒಳಗಡೆ ಇದು ಮಾಡಿ ಮತ್ತೆ ಅಲ್ಲಿಂದ ರಿಟರ್ನು ಮತ್ತೆ ವಾಪಸ್ ಆ ಕಡೆ ಜ್ಯೋತಿನಗರಕ್ಕೆ ಹೋಗಿದೆ. ಅಲ್ಲಿಂದ ಹೋಗಿ ಆಮೇಲೆ ಇವ್ರನ್ನ ಕರೆಸಿ ಹಿಡ್ದಿದ್ದಾರೆ. ಅಂಗನವಾಡಿ ಕಾಂಪೌಂಡ್ ಒಳಗಡೆ ಹೋಗಿ ಮೂಲೆಯಲ್ಲಿ ಕೂತಾಗ ಅದನ್ನ ಹಿಡ್ದಿದ್ದಾರೆ. ಭದ್ರಾ ಹುಲಿ ಸಂರಕ್ಷಣಾ ಪ್ರದೇಶದಿಂದ ಕರಡಿ ಬಂದಿರಬಹುದು ಎಂದು ಸ್ಥಳೀಯರು ಹೇಳಿದ್ದಾರೆ. ಈಗ ಕರಡಿ ಕಂಡು ಸ್ಥಳೀಯರಲ್ಲಿ ಆತಂಕ ಎದುರಾಗಿದೆ. ಪಶು ವೈದ್ಯ ಮುರಳಿ ಮನೋಹರ್ ಅವರ ನೇತೃತ್ವದಲ್ಲಿ ಉಮ್ಮಳೆಬೈಲ್ RFO ಪ್ರದೀಪ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಸತತ 2 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಜ್ಯೋತಿನಗರದ ಅಂಗನವಾಡಿ ಮುಂಭಾಗದಲ್ಲಿ ಕರಡಿಯನ್ನ ಸೆರೆ ಹಿಡಿಯಲಾಗಿದೆ. ಇಲ್ಲ ಇಳಿದಿ ಮಕ್ಕಳಿದ್ದಾರೆ ಆ ಕಡೆ ಬಂದಣ ಅಲ್ಲಿ ಓಡಿ ಅಲ್ಲ ಸೀಟ್ ತಗೊಂಡು ಪ್ರದೀಪ 4 ನಿಮಿಷ ಮಲಗುತ್ತಾರೆ. ಬಿಡ್ತೀವಿ ಸಪ್ರೇಟ್ ಬಿಡ್ತೀನಿ ಆರಾಮಾಗಿ ದಾರಿ ಬಂತ ಅದಕ್ಕೆ ಓಕೆ ಅದೇ ಮಾರ್ನಿಂಗ್ ಏರ್ಪೋರ್ಟ್ ಪಕ್ಕ ಏನೋ ಸೈಟ್ ಆಗಿತ್ತು ಅಂತ ಹೇಳಿ, ಕಾಂಪೌಂಡ್ ಪಕ್ಕ ಸೈಟ್ ಆಗಿತ್ತು ಅಂತ ಹೇಳಿ RFO ಎಲ್ಲ ಕಾಲ್ ಮಾಡಿದಾಗ DCF ಸೊ ಬಂದು ನೋಡಿದಾಗ ಅಲ್ಲಿ ತುಂಬ ಬುಷಿ ಏರಿಯಾ ಇತ್ತು. ಬುಷಿ ಏರಿಯಾದಲ್ಲಿ ಡಾಟ್ ಮಾಡೋದು ಕಷ್ಟ. ಸ್ವಲ್ಪ ಜೀಪೆಲ್ಲ ಸ್ವಲ್ಪ ಒಳಗೆ ಹೋಗಿ ಟ್ರ್ಯಾಕ್ ಮಾಡಿದ್ಮೇಲೆ ಸೈಟ್ ಆಯಿತು. ಅಲ್ಲಿಂದ ಕಾಂಪೌಂಡ್ ಪಕ್ಕ ಓಡಿ ಬಂದು ಇಲ್ಲಿ ಸ್ಕೂಲು ಯಾವುದು ಸೋಗಾನೆ ವಿಲೇಜ್ ಜ್ಯೋತಿನಗರ ಅಂಗನವಾಡಿ ಕೇಂದ್ರದ ಒಳಗಿದ್ದಾಗ ಫಸ್ಟ್ ಡಾಟು ಸ್ವಲ್ಪ ತಾಗಿದ ಕಾರಣ ಅದು ಸ್ವಲ್ಪ ಡ್ರೌಸಿ ಇತ್ತು. ಫಸ್ಟ್ ಡಾಟು ಮಿಸ್ ಆಗಿದ್ರೆ ಅದು ಓಡೋಗೋದು. ಸೊ ಫಸ್ಟ್ ಡಾಟ್ ಕಂಪ್ಲೀಟ್ ಇಂಜೆಕ್ಟ್ ಆಗಿಲ್ಲ. ಸೊ ಆಫ್ ಡಾಟ್ ಆಗಿದ್ದ ಕಾರಣ ಅದು ಡ್ರೌಸಿ ಇದ್ದ ಕಾರಣ ಸೆಕೆಂಡ್ ಡಾಟ್ ಸಕ್ಸಸ್ಫುಲ್ ಆಯಿತು. ಸೊ ಸಕ್ಸಸ್ಫುಲ್ ಆಗಿ ರೆಸ್ಕ್ಯೂ ಆಗಿದೆ. ಹೆಲ್ದಿ ಇದೆ. ನಿಮ್ಮಲ್ಲಿ ಏನು ತೊಂದರೆ ಇಲ್ಲ, ಆ ಥರ ಏನಿಲ್ಲ. ಎಲ್ಲ ಬಂದು ಬಿಗಿ ಬಂದೋಬಸ್ತು ಮಾಡಿ ಅರಣ್ಯ ಇಲಾಖೆ ಅಲ್ಲೆಲ್ಲ ಕಂಪ್ಲೀಟ್ ಪ್ರೊಟೆಕ್ಷನ್ ಇತ್ತು, ಮತ್ತು ಫೈರ್ ಇಂಜಿನ್ ಸ್ಟಾಫ್ ಎಲ್ಲ ಇತ್ತು. ಹಾಗಾಗಿ ಏನು ಪ್ರಾಬ್ಲಮ್ ಇರಲಿಲ್ಲ.